ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸಂಸದೀಯ ವ್ಯವಹಾರಗಳಲ್ಲಿ ಖಾಸಗಿ ಕ್ರಿಕೆಟ್ ವಿಚಾರವಾಗಿ ಮಾನ್ಯ ಸದಸ್ಯರು ವಿಷಯ ಎತ್ತಿರೋದು ಬಹಳ ಖಂಡನೀಯ ಮತ್ತು ವಿಷಾದನೀಯ ವಿಚಾರ. ನಮ್ಮ ಬಾಗಲಕೋಟೆಯ ಹುಲಗುಂದ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಅವ್ರ ಕ್ಷೇತ್ರದ ಕೆಲಸಗಳು ಬಹಳಷ್ಟಿದೆ. ಬಹಳ ಹಿಂದುಳಿದವಾದಂಥ ಬಹಳ ದೊಡ್ಡ ಜಿಲ್ಲೆ ಅದು. ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಿಲ್ಲ. ಅವ್ರು ಹೇಳ್ತಾರೆ IPL ಕ್ರಿಕೆಟು ನಮಗೆ ಹಕ್ಕು ಕೊಳ್ಳೇಬೇಕು ಅಂತ ಹೇಳ್ತಾರೆ. ಈ ಕ್ರಿಕೆಟ್ ಆಡುವಂಥ KCA ಸ್ಟೇಡಿಯಮ್ಮು ಅದು ಮಿಲಿಟರಿ ಕೇಸ್ ಇರುವಂಥದ್ದು, ಡಿಫೆನ್ಸ್ ಕೇಸ್ ಇರುವಂಥ ಜಾಗ ಅದು. ಕರ್ನಾಟಕ ಸರ್ಕಾರಕ್ಕೂ ಅದಕ್ಕೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲ. ಮತ್ತು ಕ್ರಿಕೆಟಿನ ಟಿಕೆಟ್ ಕೇಳುವಂಥ ಕೀಳುಮಟ್ಟದ ರಾಜಕಾರಣ ಕರ್ನಾಟಕದಲ್ಲಿ ನಡೀತಿರೋದು ನಮ್ಮ ದೇಶದಲ್ಲಿ ಕರ್ನಾಟಕದ ಮಾನ ಮೂರ್ಖಾಸಕ್ಕೆ ಹರಾಜಾಗ್ತಾ ಇದೆ. ವಿಜಯಾನಂದ ಕಾಶ್ಯಪ್ನವ್ರ ಕ್ಷೇತ್ರ ಬಹಳ ಬಡತನ ಮತ್ತು ಕುಗ್ರಾಮಗಳಿಂದ ಕೂಡಿದಂಥ ಕ್ಷೇತ್ರ. ಆ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡೋದ್ಬಿಟ್ಟು ಅವರು ಮತ ಭಿಕ್ಷೆ ಕೇಳುವಾಗ ಅವ್ರು ಹೇಳ್ತಾರೆ ಕ್ರಿಕೆಟ್ ನಾವು ಟಿಕೆಟನ್ನು ಭಿಕ್ಷೆ ಬಿಡಬೇಕಾ, ನಾವು ಸಾಮಾನ್ಯರ ಜೊತೆ ಕೂತ್ಕೊಬೇಕಂತ ಕೇಳುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅವರು IAS ಆಫೀಸರ್ನ ಅಥವಾ 5 ಸ್ಟಾರ್ ಹೋಟ್ಲ್ ಇದ್ದವ್ರನ್ನ ಅವರೇನು ಮತ ಭಿಕ್ಷೆಯನ್ನು ಕೇಳಲ್ಲ. ಮತ ಭಿಕ್ಷೆ ಕೇಳಬೇಕಾದ್ರೆ ಹಳ್ಳಿಗಾಡಿನಿಂದ ರೈತರ ಹಳೆ ಬಟ್ಟ ಹಾಕಿದಂಥ ಹಳೆ ಮುರ್ಕೊಂಡು ಬೆಳೆಯುವಂಥ ಮತದಾರರನ್ನೇ ಅವರು ಭೇಟಿ ಮಾಡಿ ಅವ್ರ ಮತ ಕೇಳುವಾಗ ಅವ್ರಿಗೆ ಮತದಾರರ ಅವರ ಪವರ್ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಿರಲ್ವ. ಅವ್ರನ್ನ ಈ ಮಟ್ಟದ ಕೀಳು ಮಟ್ಟಕ್ಕೆ ಒಂದು ಮತದಾರರನ್ನ ನಡೆಸ್ಕೊಂಡಿದ್ದು ಬಹಳ ಖಂಡನೀಯವಾದಂಥ ವಿಚಾರ. ಇದ್ರ ಬಗ್ಗೆ ಬಾಗಲಕೋಟೆ ಜನರೇ ಮುಂದೆ ಉತ್ತರ ಕೊಡಬೇಕು. ಮತ್ತೆ ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು ನಮ್ಮ ಹಕ್ಕು ಅನ್ನೋದನ್ನ ಮಂಡಿಸ್ತಾರೆ. ವಿರೋಧ ಪಕ್ಷ ನಾಯಕರಿಗೆ ಸರ್ಕಾರದ ಟೀಕೆಗಳನ್ನು ಮಾಡುವಂಥದ್ದು, ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಮಾಡುವಂಥ ಪ್ರಶ್ನೆ ಕೇಳಬೇಕೇ ಹೊರತು ಅವರು ರಾಜಕೀಯವಾಗಿ ಕ್ರಿಕೆಟನ್ನು ಕೇಳುವಂಥ ಒಂದು ಗಮನೀಯ ಸ್ಥಿತಿ ಬರಬಾರ್ದು. ಆಮೇಲೆ ಕ್ರಿಕೆಟ್ ಆಟಗಾರರು ಮತ್ತು ಕ್ರಿಕೆಟ್ ಸಂಸ್ಥೆ ರಾಜಕೀಯ ಕೃಪಾಪೋಷಿತ ನಾಟಕ ಸಂಸ್ಥೆ ಅಲ್ಲ. ಅವರು ಕ್ರಿಕೆಟ್ ಆಡುವಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಫೇಮಸ್ ಆಗಿರ್ತಾರೆ. ಜನ ಅದನ್ನು ನೋಡೋದಕ್ಕೆ ಮೂಗು ಬೀಳ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಭಾಳ ಜನಪ್ರಿಯವಾದಂಥ ಒಂದು ವ್ಯಕ್ತಿ. ಕ್ರಿಕೆಟಿಂದ 1,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಇದೆ. ಮತ್ತು GST ಟ್ಯಾಕ್ಸ್ಗಳು ಭಾಳಷ್ಟು ಬರ್ತಾ ಇದೆ. ಒಂದು ಕ್ರಿಕೆಟ್ ಸಂಸ್ಥೆ 16,000 ಕೋಟಿಗೆ ವ್ಯಾಪಾರ ಆಗುವಂಥ ಒಂದು ಸ್ಥಿತಿ ಇದೆ. ಮತ್ತು MLAಗಳಿಗೆ ಅವ್ರಿಗೆ ಶಾಸನ ಸಭೆಯ ಒಂದು ಹಕ್ಕು ಸಿಕ್ಕಿರೋದ್ರಿಂದ ಮಾತ್ರ ಅವರು ದೊಡ್ಡವರಾಗಿ ಸಾಧ್ಯ ಆಗುತ್ತೆ. ಆ ಕ್ಷೇತ್ರದಲ್ಲಿ ಮಾತ್ರ ಅವ್ರು ದೊಡ್ಡವರು. ಆ ಕ್ಷೇತ್ರ ಈಚೆ ಬಂದಾಗ ಅವರು ಯಾರು ಕೇಳೋರು ಇಲ್ಲ, ಅವ್ರು ಗುರುತಿಸೋರು ಇಲ್ಲ. ಅವ್ರ ತಾಕತ್ತು ಅಷ್ಟೇ. ಅವರು ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಲಿ, ಕ್ರಿಕೆಟ್ ಆಗಲಿ ಆ ಥರ ದುಡಿಮೆ ಮಾಡಿ ಒಂದು ಶಕ್ತಿ ಅವ್ರಿಗಿರೋದಿಲ್ಲ. ಕ್ರಿಕೆಟ್ ನಮ್ಮ ವ್ಯಕ್ತಿ ತೆಂಡೂಲ್ಕರ್ ಆಗಿರ್ಬೋದು, ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು ನಮ್ಮ ರಾಷ್ಟ್ರಕ್ಕೆ ಭಾಳ ದೊಡ್ಡದಾದಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರದ ಕ್ರಿಕೆಟನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ದಾರೆ. ನಮ್ಮ MLAಗಳು ಅವ್ರ ಕ್ಷೇತ್ರ ಬಿಟ್ಟು ಮತ್ತೊಂದು ಕ್ಷೇತ್ರಕ್ಕೆ ಹೋದರೆ ಅವ್ರು ಯಾರು ಅನ್ನೋದು ಗುರುತು ಸಿಗಲ್ಲ. ಅವರು ಮತ್ತು ಅಧಿಕಾರದ ತಲುಪೋದ್ರಿಂದ ಅವರು ಶಾಸನಸಭೆಯಲ್ಲಿ ಕೂಗಾಡಬಹುದು ವಿಚಾರದವರು ಅಷ್ಟೇ ಹೊತ್ತು ಇದು ಒಂದು ಥರದ 50 ಕೋಟಿ 100 ಕೋಟಿ ಖರ್ಚು ಮಾಡುವಂಥ ಒಬ್ಬ MLA ಒಂದು 2,000 ರೂಪಾಯಿ ಟಿಕೆಟ್ನ ಕೇಳುವಂಥ ದಮನಿ ಸ್ಥಿತಿಗೆ ಬರಬಾರ್ದಾಗಿತ್ತು. ಮತ್ತು ನಾಗರಿಕರು ನಮ್ಮ 7 ಕೋಟಿ ಜನ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳು 5 ಕೋಟಿ ಜನ ಇದ್ದಾರೆ. ಅವ್ರಿಗೆಲ್ಲ ಸಿಗದೇ ಇರೋವಂಥ ಅವಕಾಶ ಇವ್ರಿಗೆ ಯಾಕೆ ಸಿಗಬೇಕು? MLAಗಳೇನು ಉಳಿಸ್ಕೊತಿಗಳಲ್ಲ. ಅವ್ರಿಗೆ ಶಾಸನಸಭೆಯಲ್ಲಿ ಶಾಸನ ಮಾಡೋದು ಬೇರೆ ಏನು ಕೆಲಸ ಇರೋದೇನು ಅವ್ರಿಗೆ ಕ್ಷೇತ್ರದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಿಕೆಟ್ ಬಗ್ಗೆ ಮಾತಾಡುವಂಥ ಹಕ್ಕು, ನೈತಿಕ ಹಕ್ಕು ಅವ್ರಿಗಿಲ್ಲ. ಶಾಸನ ಸಭೆ ಒಂದು ದಿವಸಕ್ಕೆ ಎಷ್ಟು 1,000 ಕೋಟಿ ಖರ್ಚಾಗುತ್ತೆ. ಅದೆಲ್ಲ ದುಂದುವೆಚ್ಚಗಳು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕ್ರಿಕೆಟ್ ಸಂಸ್ಥೆ ಆಗಿರ್ಬೋದು, ಬೇರೆ ಕೇಳ್ತಾರೆ. ಎಲ್ಲದಕ್ಕೂ ಇವರು ದೌರ್ಜನ್ಯ ತಪ್ಪಾಳಿಕೆಯಿಂದಲೇ ಮತ್ತು ಎಲ್ಲ ಕ್ರಿಕೆಟ್ನ ಮಂಡಿಸ್ಬೋದು ಅನ್ನೋದು ಇವರ ಮೂಲಕ ಭ್ರಮಾವತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.